ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದ ಮೇಂಟೆನೆನ್ಸ್ ಅಮೌಂಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ಲಾರಿಫಿಕೇಷನ್ ಬಂದವೆ ಮತ್ತು ಬಿಗ್ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಬಂದಿದ್ದಾವೆ. ಸೊ ಏನು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದ್ದಾವೆ ಅಂತ ಸಂಪೂರ್ಣ ತಿಳಿಸ್ಕೊಡ್ತೀನಿ. ತಪ್ಪು ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಒ ಬಿ ಸಿ ಕ್ಯಾಟಗರಿ ವಿದ್ಯಾರ್ಥಿಗಳ ಮೇಂಟೆನೆನ್ಸ್ ಅಮೌಂಟ್ ಬರುತ್ತೋ ಅಥವಾ ಇಲ್ಲ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಾಯಿದ್ರು. ಹಾಗಾಗಿ ಕೆಲವೊಂದು ವಿದ್ಯಾರ್ಥಿಗಳು ಅಪ್ಡೇಟ್ ಆಗಿ ಕೆಲವೊಂದು ಅಪ್ಡೇಟ್ ಆಗಿಲ್ಲ. ಈ ಬಗ್ಗೆ ಕ್ಲಾರಿಫಿಕೇಷನ್ ಕೂಡ SSP ಕೇಳಿದ್ದು, ಅವ್ರು ರಿಪ್ಲೈ ಕೂಡ ಕೊಟ್ಟಿದ್ದಾರೆ. ಹಾಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನದ ಅಮೌಂಟ್ನ 60% ಅಮೌಂಟ್ ಯಾವಾಗ ಬರುತ್ತೆ ಅಂತಲೂ ಕೂಡ ಕೇಳಿದ್ವಿ. ಆ ಅಮೌಂಟ್ ಬಗ್ಗೆ ಕ್ಲಾರಿಫಿಕೇಷನ್ ಬಂದಿದೆ. ಏನು ಬಂದಿದೆ ಅಂತ ಸಂಪೂರ್ಣ ತಿಳಿಸ್ಕೊಡ್ತೀನಿ. ತಪ್ಪು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಸಾಕಷ್ಟು ಜನ ವಿದ್ಯಾರ್ಥಿಗೆ ಮೇಂಟೆನೆನ್ಸ್ ಅಮೌಂಟ್ಗೋಸ್ಕರ ವೇಟ್ ಮಾಡ್ತಾಯಿದ್ರು. ಸೊ ಅವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೂ ಕೂಡ ಬಂದಿದೆ, ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ. ನೋಡಿ ಫ್ರೆಂಡ್ಸ್, ಇದು 25/9/2022 ಅಂದರೆ ಇವತ್ತು ತಾನೇ ಬಂದಿರತಕ್ಕಂಥ ಬಿಗ್ ಅಪ್ಡೇಟ್ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ನವರು ಇಂಜಿನಿಯರಿಂಗ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಯಾಗಿದ್ದು, ಇವರಿಗೆ ಮೇಂಟೆನೆನ್ಸ್ ಅಮೌಂಟ್ ಅಪ್ಡೇಟ್ ಆಗಿದೆ ಅಥವಾ ಇಲ್ಲ ಅಂತ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಇವ್ರದ್ದು ಏನಪ್ಪ ಅಂದರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಆಗಿರೋದ್ರಿಂದ ಈ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ಗಳು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಸೇರಿದ್ರು ಕೂಡ ರಿಜೆಕ್ಟೆಡ್ ಸೀಟ್ ಟೈಪ್ ಸೆಲೆಕ್ಟೆಡ್ ಇಸ್ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಬಂದಿದೆ. ಅಂದರೆ ಹಾಗಾಗಿ ಏನಪ್ಪ ಅಂದರೆ ಇವ್ರದ್ದು ಯಾವುದೇ ಒಂದು ಅಪ್ಡೇಟ್ ಕೂಡ ಅಪ್ಡೇಟ್ ಆಗಿಲ್ಲ. ಅಂದರೆ ಮ್ಯಾನೇಜ್ಮೆಂಟ್ ಕೋಟಾದವ್ರ ಸ್ಕಾಲರ್ಶಿಪ್ ಅಮೌಂಟ್ ಇನ್ನೂ ಪೆಂಡಿಂಗ್ನಲ್ಲಿದೆ. ಅದು ಸೋಷಿಯಲ್ ವೆಲ್ಫೇರ್ ಇರ್ಬೋದು, OBC ಇರ್ಬೋದು, ಮತ್ತು ಯಾವುದೇ ಇರ್ಬೋದು. ಇವರಿಗೆ ಮೇಂಟೆನೆನ್ಸ್ ಅಮೌಂಟು ಪೆಂಡಿಂಗ್ನಲ್ಲಿದೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ಡಿಸಿಷನ್ ತೊಗೊಂಡಿಲ್ಲ ಅಂತ ಗೌರ್ಮೆಂಟ್ ಕಡೆಯಿಂದ ಕ್ಲಾರಿಫಿಕೇಷನ್ ಕೂಡ ಬಂದಿದೆ. ಸೊ ಹಾಗಾಗಿ SSP ಅವರು ಕೂಡ ಏನಪ್ಪ ಅಂದರೆ, ಸೊ ಇನ್ನೂ ಪೆಂಡಿಂಗ್ ಡಿಸಿಷನ್ ಇಸ್ ಪೆಂಡಿಂಗ್, ರಿಜೆಕ್ಟೆಡ್ ಸೀಟ್ ಟೈಪ್ ಇಸ್ ಸೆಲೆಕ್ಟೆಡ್ ಇಸ್ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಬಂದಿದೆ. ಹಾಗಾಗಿ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಯಾವುದೇ ಒಂದು ಮೇಂಟೆನೆನ್ಸ್ ಅಮೌಂಟ್ ಕೂಡ ಬರೋದಿಲ್ಲ. ಈ ಪರ್ಟಿಕ್ಯುಲರ್ ನೀವು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿದ್ದರೆ ನಿಮಗೂ ಕೂಡ ಬರೋಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳದ್ದು ಏನಪ್ಪ ಅಂದರೆ, ಈಗ OBC ಕ್ಯಾಟಗರಿ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಿರ್ಬೋದು, ಮೈನಾರಿಟಿ ಕ್ಯಾಟಗರಿ ವಿದ್ಯಾರ್ಥಿ, ಕೆಲವೊಂದು ವಿದ್ಯಾರ್ಥಿಗಳ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಅದನ್ನು ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಸೊ 24ನೇ ತಾರೀಕು ನಿನ್ನೆ ತಾನೇ ಅಪ್ಡೇಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿದು ಟ್ರಾನ್ಸಾಕ್ಷನ್ ID ಇರ್ಬೋದು, ಮತ್ತು ಅದರ ಜೊತೆಗೆ 4,124 ರೂಪಾಯಿ ಅವರಿಗೆ ಪಬ್ಲಿಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮುಖಾಂತರ ಮೈನಾರಿಟಿ ಕ್ಯಾಟಗರಿ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳದ್ದು ಅಪ್ಡೇಟ್ ಆಗಿದೆ. ಹಾಗೆ ಅಮೌಂಟ್ ಕೂಡ ಬಂದಿದೆ. ಯಾಕೆಂದರೆ ಅವ್ರದ್ದು ಏನಪ್ಪ ಪಬ್ಲಿಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮುಖಾಂತರ ಏನಪ್ಪ ಅಂದರೆ ಅವ್ರ ಅಮೌಂಟ್ ಕೂಡ NSP ಮುಖಾಂತರ ಯಾವ ಥರ ಅಪ್ಡೇಟ್ ಆಗಿದೆ, ಅದೇ ಥರ SSP ಅವರಿಗೆ ಕೂಡ ಅಪ್ಡೇಟ್ ಆಗಿದೆ. ಫ್ರೆಂಡ್ಸ್, ಇದು ಮೈನಾರಿಟಿ ಕ್ಯಾಟಗರಿ ವಿದ್ಯಾರ್ಥಿಗಳ ಅಮೌಂಟ್ ಬಂದಿರತಕ್ಕಂಥ ಅಪ್ಡೇಟು. ಹಾಗೆ OBC ಕ್ಯಾಟಗರಿ ವಿದ್ಯಾರ್ಥಿಗಳ ಮೇಂಟೆನೆನ್ಸ್ ಅಮೌಂಟ್ ಯಾವಾಗ ಬರುತ್ತೆ ಸರ್, ಅಥವಾ ಬರುತ್ತೋ ಅಥವಾ ಇಲ್ಲ ಅಂತ ಕೂಡ ನಿನ್ನೆ ಪೋಸ್ಟ್ ಮೆಟ್ರಿಕ್ ಹೆಲ್ಪ್ ಅಟ್ karnataka.government.in ಮೇಲ್ ಮಾಡಿದಾಗ ಪ್ಲೀಸ್ ರಿಪ್ಲೈ ಮೀ ಸರ್ ಪ್ಲೀಸ್ ಅಂತ ಹಾಕಿ ನಾವು ಸ್ಕ್ರೀನ್ಶಾಟ್ ಕೂಡ ಹಾಕಿದ್ವಿ. ಮೇಂಟೆನೆನ್ಸ್ ಅಮೌಂಟ್ OBC ವಿದ್ಯಾರ್ಥಿಗೆ ಬರುತ್ತೋ ಅಥವಾ ಇಲ್ಲ ಅಂತ ಕ್ಲಿಯರ್ ಆದಾಗ ಆ ಪರ್ಟಿಕ್ಯುಲರ್ಗೆ ರಿಪ್ಲೈ ಕೂಡ ಬಂದಿದೆ. ಹಾಗಾದರೆ ನೀವು ತುಂಬಾ ಕಾಯ್ತಾ ಇದ್ದಾರೆ ಅನ್ಕೋತೀನಿ. ಸೊ ಅದು ರಿಪ್ಲೈ ಏನು ಬಂದಿದೆ ಅಂತ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿಗೂ ಮೇಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗಿದ್ದಿಲ್ಲ. ಸೊ ಹಾಗಾಗಿ ಅದರ ಮೇಲ್ ಕೂಡ ಹಾಕಿದ್ದೆ ನಾವು, ಯಾವಾಗ ಬರುತ್ತೆ ಪ್ಲೀಸ್ ಕ್ಲಾರಿಫೈ ಮಾಡಿ. ನಮಗೆ ಸ್ಟೂಡೆಂಟ್ ಫೀಸ್ ಸ್ಯಾಂಕ್ಷನ್ ಆಗಿದೆ 2,968 ರೂಪಾಯಿ. ಬಟ್ ಮೇಂಟೆನೆನ್ಸ್ ಅಮೌಂಟ್ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ. ಬಟ್ ಕಾಲಮ್ನಲ್ಲಿ ನೋ ಅಂತ ಬಂದಿದೆ. ಹಾಗಾಗಿ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಬರುತ್ತೋ ಅಥವಾ ಇಲ್ಲ ಅಂತಲೂ ಕೂಡ ಕೇಳಿದಾಗ ಅವರು ಕ್ಲಿಯರ್ ಕಟ್ಟಾಗಿ ಏನು ರಿಪ್ಲೈ ಕೊಟ್ಟಿದ್ದಾರೆ ಅಂತಲೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, OBC ಸ್ಟೂಡೆಂಟ್ಸ್ ನೋಡೋದು ಮೇಂಟೆನೆನ್ಸ್ ಅಮೌಂಟ್ ಬರುತ್ತೋ ಅಥವಾ ಇಲ್ಲ ಅಂತ ಕೇಳಿದಾಗ ಇದು ನೋಡಿ ಫ್ರೆಂಡ್ಸ್, ಇವತ್ತು 7:31ಕ್ಕೆ ರಿಪ್ಲೈ ಬಂದಿರತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವಾಟ್ಸಪ್ ನಂಬರ್ಗೆ ನಾವು ಅದೇ ಪರ್ಟಿಕ್ಯುಲರ್ ವಿದ್ಯಾರ್ಥಿ ನೋಡಿ 2,968 ಏನು ಬಂದಿತ್ತಲ್ಲ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಸ್ಕ್ರೀನ್ಶಾಟ್ ಹೊಡೆದಾಗ OBC ಸ್ಟೂಡೆಂಟ್ಸ್ ಮೇಂಟೆನೆನ್ಸ್ ಅಮೌಂಟ್ ಯಾವಾಗ ಬರುತ್ತೆ ಸರ್ ಅಂತ ಕೇಳಿದಾಗ, ಸರ್ ಯುವರ್ ಕ್ವಾರಿ ಇಸ್ ವ್ಯಾಲಿಡ್, however the maintenance amount will not be issued as per the government regulations to the OBC students. ಥ್ಯಾಂಕ್ ಯು ಫಾರ್ ಕಾಂಟ್ಯಾಕ್ಟಿಂಗ್ ದ BCWD ಹೆಲ್ಪ್ಲೈನ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಏನು ಕ್ವಶನ್ ಕೇಳಿದೆ ಅದು ವ್ಯಾಲಿಡ್ ಇದೆ, ಬಟ್ ಏನಂದರೆ ಮೇಂಟೆನೆನ್ಸ್ ಅಮೌಂಟ್ ಡಿಸಿಷನ್ ಇನ್ನೂ ಕೂಡ ಪೆಂಡಿಂಗ್ನಲ್ಲಿ ಇರೋದ್ರಿಂದ ಯಾವುದೇ ಒಂದು ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಪ್ರಕಾರ ಇಶ್ಯೂ ಮಾಡೋಕ್ಕಾಗ್ತಾ ಇಲ್ಲ ಅಂತ ರಿಪ್ಲೈ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅಟೆಂಡೆನ್ಸ್ ಫಾರ್ಮ್ ಅಪ್ಲೋಡ್ ಮಾಡಿದ್ದೀವಿ ಸರ್, ಹಾಗಾಗಿ ಏನು ಬರುತ್ತೋ ಇಲ್ಲ ಅಂತ ಸಾಕಷ್ಟು ಜನ ವಿದ್ಯಾರ್ಥಿ ಕೇಳಿದ್ದು, ಅದನ್ನು ಕೂಡ ರಿಪ್ಲೈ ಕೊಟ್ಟು ನೋಡಿ. ನೀವೇನೀಗ ಫಿಲಪ್ ಮಾಡಿದ್ರಲ್ಲ, ಹಾಸ್ಟೆಲ್ ಸಿಗದೇ ಇದ್ದರೂ ಕೂಡ ನಾವು ಏನಪ್ಪ ಅಂದರೆ ಅಟೆಂಡೆನ್ಸ್ ಫಾರ್ಮ್ಯಾಟ್ನ ಅಪ್ಲೋಡ್ ಮಾಡಿದ್ವಲ್ಲ, ಅದು ಹಾಗಾದರೆ ಏನಿದರ ಅರ್ಥ ಅಂತ ಕೇಳಿದಾಗ, ಸರ್ ವಿ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ದಟ್ ಹೌಎವರ್ ದ ಮೇಂಟೆನೆನ್ಸ್ ಅಮೌಂಟ್ ವಿಲ್ ನಾಟ್ ಬಿ ಇಶ್ಯೂಡ್ ಆ್ಯಸ್ ಪರ್ ದಿ ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಅಂತ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಅಂದರೆ ಮುಂದೊಂದು ಸಾರಿ ಅದನ್ನು ಕೂಡ ರಿಪ್ಲೈ ಮಾಡಿದ್ದಾರೆ. ಸೊ ನೀವು ಅಟೆಂಡೆನ್ಸ್ ಏನು ಅಪ್ಲೋಡ್ ಮಾಡಿದ್ದಾರೆ ಅದು ಗೊತ್ತು ನಮಗೆ, ಬಟ್ ಆದರೂ ಏನಪ್ಪ ಅಂದರೆ ಮೇಂಟೆನೆನ್ಸ್ ಅಮೌಂಟ್ ಆ್ಯಸ್ ಪರ್ ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಪ್ರಕಾರ OBC ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ನಾವೇನಪ್ಪ ಅಂದರೆ ಇಶ್ಯೂ ಮಾಡೋಕ್ಕೆ ಯಾವುದೇ ಒಂದು ರೂಲ್ಸ್ ಇನ್ನೂ ಕೂಡ ಬಂದಿಲ್ಲ, ಪೆಂಡಿಂಗ್ ಇದೆ ಅಂತಲೂ ಕೂಡ ರಿಪ್ಲೈ ಬಂದಿದೆ ಫ್ರೆಂಡ್ಸ್. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾರೆ. ಹಾಗಾಗಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವ್ರದ್ದು ಕೆಲವೊಂದು ವಿದ್ಯಾರ್ಥಿ ಅಪ್ಡೇಟ್ ಆಗಿದೆ, ಕೆಲವೊಂದು ವಿದ್ಯಾರ್ಥಿ ಅಪ್ಡೇಟ್ ಆಗಿಲ್ಲ. ಹಾಗಾಗಿ ಮೈನಾರಿಟಿ ವಿದ್ಯಾರ್ಥಿಗಳದ್ದು ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಇದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಿಮ್ಮದು ಕೂಡ ಬಂದಿದೆ ಅಥವಾ ಇಲ್ಲ ಅಂತೇಳಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಚೆಕ್ ಮಾಡಿ ಮೆಸೇಜ್ ಕೂಡ ಹಾಕಿ, ಹಾಗೆ ಯೂಟ್ಯೂಬ್ ಚಾನಲ್ ಬಾಕ್ಸ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ಸೊ ನಿಮ್ಗೆ ಖಂಡಿತ ಕೂಡ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ತಿಳಿಸಿದ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.